ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಟೋಟಲ್ ಆಗಿ 54 ಸೈಟ್ ಬಂದಿದೆ. 100% ಜನರಲ್ ಪ್ರಾಪರ್ಟೀಸ್ 4 ದಿಕ್ಕಿಂದನೂ ಬರ್ಬೋದು. ಮುಂಚೆನೇ ರೈಲ್ವೆ ಸ್ಟೇಷನ್ಸ್ ಇದೆ. ಲೇಔಟ್ ಇಂದ ಹಿಂಭಾಗಕ್ಕೆ ನ್ಯಾಷನಲ್ ಹೈವೇ 234ಗೆ ಬೈಪಾಸ್ ಇದೆ. 200 ಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. DC ಕನ್ವರ್ಷನ್ ಆಗಿದೆ, GPA ಅಪ್ರೂವಲ್ ಇದೆ. ಸ್ಕ್ವೇರ್ ಫೀಟ್ಗೆ 1650 ರೂಪಾಯಿ. ನಿಮ್ಮ ಚಾನೆಲ್ ಕಡೆಯಿಂದ ಬರಲಿ, ನಾನೇ ಖುದ್ದಾಗಿ ನಾನು ಮಾಡಿಸ್ಕೊಡ್ತೀನಿ. ಹಾಯ್ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಇವತ್ತು ಇನ್ನೊಂದು ಪ್ರಾಪರ್ಟಿನ ತೊಗೊಬಂದಿದ್ದೀನಿ. ಯಾರಾದರೂ ಒಂದು ಗೌರಿಬಿದನೂರು ಹತ್ರ ಯಾರೋ ಒಂದು ಒಳ್ಳೆ ಸೈಟ್ನ ಹುಡುಕ್ತಾ ಇದ್ದಾರೆ. ಸೊ ನಾನಿವತ್ತು ತಂದಿರುವಂಥದ್ದು ದಿ ಬೆಸ್ಟ್ ಸೈಟ್ ಅಂತ ಹೇಳ್ಬೋದು. ಸೊ ಈ ಒಂದು ಲೇಔಟ್ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. 3.5 ಎಕರೆಯಲ್ಲಿ ಮಾಡಿರುವಂಥದ್ದು 54 ಸೈಟ್ ಬರುತ್ತೆ. ಸೊ ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಆಗಿರಲಿ ಅಥವಾ ಒಂದು ಮನೆ ಕಟ್ಕೊಂಡು ರೆಂಟ್ ಕೊಡೋದಕ್ಕಾಗಲಿ, ಸುತ್ತಮುತ್ತ ಏರಿಯಾದಲ್ಲಿ ಡೆವಲಪ್ಮೆಂಟ್ ಕೂಡ ಆಗಿದೆ. ಡ್ರೋನ್ ಶಾಟ್ ಕೂಡ ಹಾಕಿದ್ದೀನಿ. ಸೊ ಅದರಲ್ಲಿ ಕ್ಲಿಪ್ ಕೊಡೋದು ನೋಡ್ತಿರ್ಬೋದು. ಸಾಕಷ್ಟು ಪಕ್ಕದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಜೀವನ ನಿಧಿ ಡೆವಲಪರ್ಸ್ ಅವರು ಮಾಡಿರುವಂತ ಈ ಒಂದು ಪ್ರಾಜೆಕ್ಟ್ ಲೇಔಟ್ ಹೆಸರು ಬಂದ್ಬಿಟ್ಟು ಜೆಎನ್ ಬೃಂದಾವನ ಸಿಟಿ ಅಂತ. ಸೊ ಕಿಶೋರ್ ಅವರು ಇದ್ದಾರೆ. ಇದು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಕ್ಕೆ. ಸೊ ಅವ್ರನ್ನ ಕರೆಯೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತು ಏನ್ ತಂದಿದ್ವಿ ಈ ಒಂದು ಲೇಔಟ್? ಸೊ ಎಕ್ಸಾಕ್ಟ್ ನಮ್ಗೆ ಒಂದು ಲೊಕೇಶನ್ ಹೇಳ್ಬಿಡಿ ಸರ್ ಫಸ್ಟ್. ಸರ್ ಎಕ್ಸಾಕ್ಟ್ ಲೊಕೇಶನ್ ಅಂತಂದ್ರೆ ಗೌರಿಬಿದನೂರು ಟೌನ್. ಗೌರಿಬಿದನೂರು ಟೌನ್ ಅಲ್ಲಿ ಬಹಳ ಹೆಸರು ಇರುವಂತದ್ದು ರೇಮಂಡ್ಸ್ ಫ್ಯಾಕ್ಟರಿ ಹಿಂಭಾಗ ಇರುವಂತದ್ದೇ ನಮ್ಮ ಜೆಎನ್ ಬೃಂದಾವನ ಸಿಟಿ. ಸೊ ಒಳ್ಳೆ ಜಾಗ ಹುಡುಕಿದ್ದೀರಾ ಸರ್? ಪ್ರೈಮ್ ಲೊಕೇಶನ್. ಹೌದು, ಪ್ರೈಮ್ ಲೊಕೇಶನ್. ಹೇಗೆ ಅಂದ್ರೆ ನೀವು ನಂಬೋದಿಲ್ಲ, ನಮ್ಮ ಲೇಔಟ್ ಇಂದ ಹಿಂಭಾಗಕ್ಕೆ ಸ್ಟೇಟ್ ಹೈವೇ 9 ಇದೆ. ನ್ಯಾಷನಲ್ ಹೈವೇ 234ಗೆ ಬೈಪಾಸ್ ಇದೆ. ನಮ್ಮ ಲೇಔಟ್ಗೆ ಅಟ್ಯಾಚ್ಡ್ ಆಗಿ ಮಾಸ್ಟರ್ ಪ್ಲಾನ್ ಆಗಿರುವಂತ 100 ಫೀಟ್ ಮತ್ತೆ 60 ಫೀಟ್ ರೋಡ್ ನಮ್ಮ ಲೇಔಟ್ಗೆ ಕ್ರಾಸ್ ಆಗುತ್ತೆ. ಅದು ಕೂಡ ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ಸರ್ ಫಸ್ಟ್ ಹೇಳಿ, ಏನ್ ಅಪ್ರೂವ್ ಬರುತ್ತೆ, ಯಾವ ಖಾತಾ ಬರುತ್ತೆ ಅನ್ನೋದನ್ನ. ಸರ್ ಇದು ನಮ್ಮ ಜೆಎನ್ ಬೃಂದಾವನ ಸಿಟಿ. ಇದು ಬಂದು GPA DC ಕನ್ವರ್ಷನ್ ಆಗಿದೆ, GPA ಅಪ್ರೂವಲ್ ಇದೆ, ಜೊತೆಗೆ DTCP ಆಗಿದೆ. ಸೊ ಹಾಗಾಗಿ ಟೈಟಲ್ಸ್ ಕ್ಲಿಯರ್ ಇದೆ. ನೀವು ನಾಳೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂದ್ರೂ ರೆಡಿ ಇದೆ. ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ರೆಡಿ ಇರುವಂತ ಸೈಟ್. ಸರ್ ಎಷ್ಟು ಎಕರ್ ಬಂದಿದೆ, ಎಷ್ಟು ನಂಬರ್ ಆಫ್ ಸೈಟ್ ಬಂದಿದೆ, ಏನೇನು ಡೈಮೆನ್ಷನ್ ಬಂದಿದೆ? ಸರ್ ಇದು ಬಂದು ಟೋಟಲ್ ಆಗಿ 3.5 ಎಕರೆಯಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಸರ್. ಈ 3.5 ಎಕರೆಯಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಅಲ್ಲಿ ಟೋಟಲ್ ಆಗಿ 54 ಸೈಟ್ ಬಂದಿದೆ. 54 ಸೈಟ್ ಅಲ್ಲಿ 30-40, 30-50 ಮತ್ತೆ ದೊಡ್ಡ ಡೈಮೆನ್ಷನ್ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ 20-30, 800 ಸ್ಕ್ವೇರ್ ಫೀಟ್ ಅವೆಲ್ಲ ಇಲ್ಲ. 30-40 ಇಂದ ಸ್ಟಾರ್ಟ್ ಮಾಡಿದೆ. ಏನೇನು ಫೇಸಿಂಗ್ ಬರ್ತಾ ಇದೆ ಸರ್? ಈಸ್ಟ್ ಮತ್ತೆ ವೆಸ್ಟ್ ಸರ್. ಈಸ್ಟ್ ಮತ್ತೆ ವೆಸ್ಟ್, ನಾರ್ತ್ ಫೇಸ್ ಕೂಡ ಇದೆ. ಇಲ್ಲಿವರೆಗೂ ಎಷ್ಟು ಸೈಟ್ ಸೇಲ್ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಸರ್ ನೋಡಿ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗಿ 1 ತಿಂಗಳು ಕೂಡ ಆಗಿಲ್ಲ. ಆಗ್ಲೇ 19 ಸೈಟ್ಗಳು ಬುಕ್ ಆಗಿದೆ ಸರ್. ಆಗ್ಲೇ ಸೂಪರ್ ಬುಕ್ ಆಗಿದೆ. ರಿಜಿಸ್ಟ್ರೇಷನ್ ಕೆಲವು ಆಗಿದಾವೆ, ಕೆಲವು ಲೋನ್ಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ 19 ಮುಗ್ದಿದೆ. ಇನ್ನ ಕೆಲವೇ ಒಂದು 30 ಸೈಟ್ಗಳು ಬಾಕಿ ಇದೆ ಸರ್. ಸರ್ ನೆಕ್ಸ್ಟ್ ಹೇಳುವಂತ ನಮ್ಮ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಜೀವನ ನಿಧಿ ಡೆವಲಪರ್ಸ್ ಏನಿದೆ, ಎಷ್ಟು ವರ್ಷದಿಂದ ಇದ್ದಾರೆ ಈ ಫೀಲ್ಡ್ ಅಲ್ಲಿ, ಅನುಭವ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದಿರ ಅದು ಸ್ವಲ್ಪ ಹೇಳ್ಬಿಡಿ ಸರ್. ನಮ್ಮ ಕಂಪನಿ ಒಂದು ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಇದು ಪ್ಲೇಸ್ ಆಗಿರೋದು ಯಲಹಂಕಲ್ಲಿ. ಯಲಹಂಕ ಇಂದ ನಾವು ಏನ್ ಮಾಡ್ತಾ ಇದೀವಿ, ರೆಸಿಡೆನ್ಷಿಯಲ್ ಲೇಔಟ್ಸ್ ಯಲಹಂಕಲ್ ಇದೆ, ತುಮಕೂರಲ್ಲಿ ಆಲ್ರೆಡಿ ಫಿನಿಶ್ ಮಾಡಿದೀವಿ, ದಾವಣಗೆರೆಯಲ್ಲೂ ಫಿನಿಶ್ ಮಾಡಿದೀವಿ, ಹಿಂದೂಪುರ ಇಲ್ಲಿದೆ, ಚಿಕ್ಕಬಳ್ಳಾಪುರ ಕೂಡ ಫಿನಿಶ್ ಮಾಡಿದೀವಿ. ಇಷ್ಟೆಲ್ಲ ಫಿನಿಶ್ ಮಾಡಿ ಇಲ್ಲಿಂದ ಇದ್ರ ಜೊತೆಗೆ ನಮ್ದು ಫಾರ್ಮ್ ಲ್ಯಾಂಡ್ ಕೂಡ ಇದೆ. ಎಲ್ಲಿ ಮಾಡ್ತಾ ಅರೋಮಾ ಸ್ಯಾಂಡಲ್ ಅಂತ ಫಾರ್ಮ್ ಲ್ಯಾಂಡ್ ಕೂಡ ಇದೆ ನಮ್ದು. ಈ ಗೌರಿಬಿದನೂರಿಂದ ಕೆಲವೇ ಒಂದು 15 ನಿಮಿಷ ದೂರ ಇದೆ. 15 ನಿಮಿಷ ದೂರದಲ್ಲಿ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಕೂಡ ಇದೆ. ಸೊ ಈ ಫಾರ್ಮ್ ಲ್ಯಾಂಡ್ ರೆಸಿಡೆನ್ಷಿಯಲ್ ಲೇಔಟ್ಸ್ ಒಟ್ಟಾಗಿ ನಡೀತಾ ಇದೆ ಸರ್. ಸರ್ ಒಂದು ಆಫೀಸ್ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ನಿಮ್ಮ ಆಫೀಸ್ ಇದು? ಸರ್ ಆಫೀಸ್ ಲೊಕೇಶನ್ ಅಂತಂದ್ರೆ ಜಾಸ್ತಿ ಕನ್ಫ್ಯೂಷನ್ಸ್ ಏನೂ ಇಲ್ಲ. ಯಲಹಂಕ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ ಅಂತ ಎಲ್ಲರಿಗೂ ತಿಳಿದಿದೆ. ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇರುತ್ತೆ. ಆಫೀಸ್ ಲೊಕೇಶನ್ ದೊಡ್ಡಬಳ್ಳಾಪುರ ಮೇನ್ ರೋಡ್, ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ ನಿಯರ್ ಬೈ. ಸೊ ಆಫೀಸ್ ಲೊಕೇಶನ್ ಕೂಡ ನಾವು ಕೊಟ್ಟಿರ್ತೀನಿ. ಇಲ್ಲ ನೀವು ಆಫೀಸ್ಗೆ ಹೋಗಿ ಏನೇನಾದ್ರು ಡಾಕ್ಯುಮೆಂಟ್ಸ್ ಬೇಕು, ಏನೋ ಬೇಕು ಅಂದ್ರೂ ವೆರಿಫಿಕೇಶನ್ ಮಾಡಬೇಕು, ಆಫೀಸ್ಗೆ ಹೋಗ್ಬೋದು. ಇಲ್ಲ ಸೈಟ್ ಹತ್ರ ಬರ್ತೀರಂತ ಬಂದಾಗ ಒಂದ್ಸಲಿ ಕಾಲ್ ಮಾಡ್ಕೊ ಬನ್ನಿ. ಸೊ ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೊಡ್ತಾರೆ ಡೆಫಿನೆಟ್ ಆಗಿ. ಓಕೆ ಸರ್, ನೆಕ್ಸ್ಟ್ ಬರೋದಾದ್ರೆ ಸೊ ಅಮ್ಯುನಿಟೀಸ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ. ರೋಡೆಲ್ಲ ಏನು ಬರ್ತಾ ಇದೆ, ಏನೇನು ಅಮ್ಯುನಿಟೀಸ್ ಬಂದಿದೆ ಈ ಒಂದು ಲೇಔಟಲ್ಲಿ? ಸರ್ ಇಲ್ಲಿ ಜೈನ್ ಬೃಂದಾವನ್ ಸಿಟಿಗೆ ಏನು ಕನೆಕ್ಟಿಂಗ್ ರೋಡ್ ಏನಿದೆ ನಮ್ಮ ಹಿಂದೆ ಇದೆಯಲ್ಲ, ಇದು 40 ಅಡಿ ರೋಡ್ ಸರ್. 40 ಫೀಟ್. ಇದು 40 ಫೀಟ್ ರೋಡ್. ಸರಿ. ಈ 40 ಫೀಟ್ ರೋಡ್ ಜೊತೆಗೆ ಇಲ್ಲಿ ಬಂದಿರುವಂತ ಮೇನ್ ರೋಡ್ 40 ಫೀಟ್ ರೋಡ್. ಇದು 40 ಫೀಟ್ ರೋಡ್. ಸಬ್ ರೋಡ್ಸ್ ಎಲ್ಲ ಏನ್ ಬಂದಿದೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇದೆ ಸರ್. 30 ಫೀಟ್ ಮಾಡಿ 30 ಫೀಟ್ ಸಬ್ ರೋಡ್ಸ್. ಓಕೆ, ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಎಲ್ಲ ಸೈಟ್ ಆಪೋಸಿಟ್ ಅಲ್ಲೂ ನಿಮಗೆ ಟ್ರೀ ಇಡೋದಕ್ಕೆ ನೋಡಿ ಆಲ್ರೆಡಿ ಟ್ರೀ ಎಲ್ಲ ರೋಡ್ ಅಲ್ಲೂ ಟ್ರೀ ಲೈನ್ ಕೊಟ್ಟಿದೆ. ಟ್ರೀ ಲೈನ್ ಇದೆ. ನೀವು ಯಾವ್ದು ಬೇಕಾದ್ರೂ ನಿಮ್ಮ ಮನೆ ಕಟ್ಕೊಂಡ್ ಬರ್ತೀರಂದ್ರು ಮುಂದ್ಗಡೆ ಎಕ್ಸ್ಟ್ರಾ ಜಾಗ ಬೇಕನ್ನೋದಿಲ್ಲ, ಆಲ್ರೆಡಿ ಕೊಟ್ಬಿಡಿ. ಹೌದು.
ಅಲ್ವಾ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಲೇಔಟಲ್ಲಿ ಕಾಂಕ್ರೀಟ್ ರೋಡ್ನ ಕೊಟ್ಟಿರೋವಂಥದ್ದು, ತಾರ್ ರೋಡ್ ಕೊಡಲ್ಲ, ಯಾಕಂದರೆ ಲೈಫ್ ಚೆನ್ನಾಗಿರುತ್ತೆ ಈ ಒಂದು ರೋಡಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ಸರ್, ಎಲೆಕ್ಟ್ರಿಕಲ್ ಎಲ್ಲ ಪೋಲೆಲ್ಲ ಬಂದಿದೆ, ಎಲೆಕ್ಟ್ರಿಕಲ್ ಲೈನ್ ಎಲ್ಲ ರೆಡಿ ಇದೆಯಾ ಸರ್? ವಾಟರ್ ಲೈನ್ ಕೊಟ್ಟೆ ಆಗಿದೆ, ಸರಿ. ಎಲೆಕ್ಟ್ರಿಸಿಟಿ ಕೊಟ್ಟಿ ಆಗಿದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಕೊಟ್ಟಿ ಆಗಿದೆ ಸರ್. ಬೋರ್ ಇದೆಯಾ? ಬೋರು ಇದೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಕೂಡ ಮಾಡಿದೀವಿ. ಇನ್ನೇನ್ ಬೇಕಿದೆ ಸರ್? ನಾಳೆನೆ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಎಲ್ಲದನ್ನು ಕೊಟ್ಟಿ ಆಗಿದೆ. ಅಂದ್ರೆ ತಗೊಳ್ಳೋರ್ಗೆ ಒಂದ್ ಮನೆ ಕಟ್ಬೇಕಂತ ಬಂದಾಗ ನೀರ್ ಬೇಕಾಗುತ್ತೆ, ಕರೆಂಟ್ ಬೇಕಾಗುತ್ತೆ, ಒಳ್ಳೆ ರೋಡ್ ಬೇಕಾಗುತ್ತೆ, ಸುತ್ತಮುತ್ತ ಒಂದು ಗ್ರೋಸರೀಸ್, ಮನೆಗೆ ತರಕಾರಿ ಅದು ಇದು ಏನಾದ್ರು ರೇಷನ್ ಬೇಕಂದ್ರೆ ನೀರೇ ಏನಿದೆ ಸರ್? ಸರ್ ಸುತ್ತಮುತ್ತ ಅಂತ ಹೇಳೋದಾದ್ರೆ ನೋಡಿ, ತರಕಾರಿಗೆ ಅಂದ್ರೆ ದಿನಾಗ್ಲೂ ಸಂಜೆ ನಮ್ಮ ಲೇಔಟ್ ಇಂದ ಒಂದು 200 ಮೀಟರ್ ಆಚೆ ಒಂದು ಚಿಕ್ಕದಾಗಿ ಮಾರ್ಕೆಟ್ ತರಾನೇ ಹಾಕೊಂತಾರೆ. ಅಲ್ಲಿ ಡೈಲಿ ಸಂಜೆ ಹಾಕೊಂತಾರ. ಅಲ್ಲಿಂದ ಏನಾದ್ರೂ ಮೇಜರ್ ಆಗಿ ನಾವು ಏನಾದ್ರೂ ಕಮರ್ಷಿಯಲ್ ಐಟಮ್ಸ್ ತರಬೇಕು ಅಂದ್ರೆ ಗೌರಿಬಿದನೂರ್ಗೆ ಕೇವಲ 10 ನಿಮಿಷ ದಾರಿ, 10 ನಿಮಿಷ ಟೌನ್ ಒಳಗಡೆ ಹೊರಟೋಗ್ತದೆ. ಗೌರಿಬಿದನೂರಲ್ಲಿ ನಿಮ್ಗೆ ಬೇಕಾಗಿರುವಂತ ಕಮರ್ಷಿಯಲ್ ಎಲ್ಲ ಸಿಗುತ್ತೆ. ವಿಶಾಲ್ ಮೆಗಾ ಮಾರ್ಟ್ ಇದೆ, ಪ್ರತಿಯೊಂದು ಇದೆ ಸರ್ ಗೌರಿಬಿದನೂರ್. ಮತ್ತೆ ರೈಲ್ವೆ ಸ್ಟೇಷನ್ ಕೂಡ ಅಷ್ಟೇ. ಗೌರಿಬಿದನೂರ್ ಟೌನ್ಗೆ ಇಂತ ಮುಂಚೆನೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಮತ್ತೆ ಇನ್ನೊಂದು, ಇವಾಗ ಲೇಔಟ್ ಅಲ್ಲಿ ತಗೊಂಡಿರೋರು ಕೆಲವರೆಲ್ಲ ಅನ್ಕೊಂಡ್ರೆ ಸರ್, ಇವಾಗ ಸೈಟ್ ತಗೊಂಡ್ಬಿಟ್ಟಿರ್ತಾರೆ, ಬರೀ ಸುತ್ತಮುತ್ತ ಇರೋರು ತಗೊಳಲ್ಲ, ಬೆಂಗಳೂರಿಂದನೋ ತುಮಕೂರಿಂದನೋ ಮೈಸೂರಿನ ದೂರದಿಂದ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಅವರೆಲ್ಲ ತಗೊಂಡ್ಬಿಟ್ಟು ಫಂಕ್ಷನ್ ಹಾಕೊಳ್ಳೋದು, ಕಾಂಪೌಂಡ್ ಕಟ್ಕೊಳ್ಳೋದು, ಈ ತರ ಒಂದು ಭಯ ಇರುತ್ತೆ. ಯಾಕಂದ್ರೆ ರೆಗ್ಯುಲರ್ ಬರ್ತಾ ಇರಲ್ಲ, ತಗೊಂಡ್ ಒಂದ್ 2 ವರ್ಷ 3 ವರ್ಷ ಬಿಟ್ಬಿಡ್ತಾರೆ ಅನ್ಕೊಳ್ಳಿ. ಏನ್ ತೊಂದರೆ ಇಲ್ವಾ ಸರ್ ಇಲ್ಲಿ? ಸರ್ ತೊಂದರೆ ಅನ್ನೋ ಮಾತಿಗೆ ಜನರಲ್ ಪ್ರಾಪರ್ಟಿ ಇಲ್ಲ. ನಾನು ಇನ್ನೊಂದು ಕೇಳೋದು ಫಸ್ಟ್ ನಿಮ್ಗೆ, ಜನರಲ್ ಕ್ಯಾಟಗರಿ 100% ಜನರಲ್ ಪ್ರಾಪರ್ಟಿ ಸರ್ ಇದು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿನೇ, ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ನಿಮ್ಗೆ ಸುಮಾರು ವರ್ಷದ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿನೇ ನಾವು ಸ್ಟಾರ್ಟ್ ಮಾಡೋದು ಸರ್ ಪ್ರಾಜೆಕ್ಟ್ ಮಾಡೋದಾದ್ರೆ. ಸೊ ಇದ್ರಾಗಿ 100% ಕ್ಲಿಯರ್ ಟೈಟಲ್ಸ್ ಇದೆ, ಇದ್ರಲ್ಲಿ ಯಾವ್ದು ಡೌಟ್ ಬೇಡ ಆಯ್ತಾ. ಲೀಗಲ್ ಆಗಿ ಹೋಗ್ಬೇಕು ಅಂತ ಬಂದಾಗ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಏನ್ ಟೋಕನ್ ಕೊಟ್ಟು ನಾವು ತಗೊಂಡ್ ಹೋಗ್ಬೇಕು ಸರ್? ನೋಡಿ, ಡಾಕ್ಯುಮೆಂಟ್ ಸೆಟ್ ಅನ್ನು ರೆಡಿ ಇಟ್ಟಿದೀವಿ. ನೀವು ಬರ್ತೀರಾ, ವಿಸಿಟ್ ಮಾಡಿ ಒಂದು ನಮ್ಮ ಆಫೀಸ್ಗೆ ಒಂದು ವಿಸಿಟ್ ಮಾಡಿದ್ರೆ ಸಾಕು ಸರ್. ಅಲ್ಲಿಂದ ನಿಮ್ಗೆ ಟೋಕನ್ ಅಡ್ವಾನ್ಸ್ ಅಂತ ಹೇಳಿ ಒಂದು 50,000 ನೀವು ಪೇ ಮಾಡ್ತೀರಾ. ಸರಿ. ಸೊ 50,000 ಪೇ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂತೀರಾ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ನಿಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ? ಒಂದು 15 ದಿನ 20 ದಿನ. ಅಷ್ಟಾದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಹೋಯ್ತು ಅಂದ್ರ ಸರಿ ಬನ್ನಿ, ಲೋನ್ಗೆ ಹೋಗ್ತೀರಾ, ಲೋನ್ಗೆ ಹೋಗ್ಬೋದು. ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್? ಅದು ಸರ್ ನಿಮ್ಗೆ ಕೆನರಾ ಬ್ಯಾಂಕ್, SBI, HDFC, ಬ್ಯಾಂಕ್ ಅಲ್ಲೂ ಆಗುತ್ತೆ. ಎಲ್ಲ ನ್ಯಾಷನಲ್ ಬ್ಯಾಂಕ್ ಅಲ್ಲೇ ಆಗೋದು. ಸೊ ಯಾಕಂದ್ರೆ DDCP ಅಪ್ರೂವ್ಡ್ ಆಗಿದೆ. ಹೌದು. ಸೊ ಇದ್ರ ಜೊತೆಗೆ ಎಲ್ಲ ಅಗ್ರಿಮೆಂಟ್ ಆಯ್ತು, ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ. ಸಪೋಸ್ ಈ ಅಗ್ರಿಮೆಂಟ್ ಟೈಮು ಇಷ್ಟೊಳಗಡೆ ಯಾವ್ದೋ ಒಂದು ಕಾರಣಕ್ಕೆ ನಮ್ಗೆ ಇಲ್ಲಿ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ, ನಮ್ಮಿಂದ ಏನ್ ಡಾಕ್ಯುಮೆಂಟ್ಸ್ ಪಡ್ಕೊಂಡಿದ್ದೀರಾ ಅದು ಪೂರ್ತಿ ವಾಪಸ್ ಮಾಡಿ. ನೀವು ಕೊಟ್ಟಿರುವಂತ ಬ್ಲಾಕ್ ಅಮೌಂಟ್ ಏನಿದೆ ಅಷ್ಟನ್ನು 100% ರಿಫಂಡ್ ಆಗುತ್ತೆ. ಇದೊಂದು ಹಿಡನ್ ಚಾರ್ಜಸ್ ಅಂತ ಹೇಳ್ಬೋದು. ಹಿಡನ್ ಚಾರ್ಜಸ್ ಏನೂ ಇಲ್ಲ ಸರ್. ನೆಕ್ಸ್ಟ್ ಬರೋದಾದ್ರೆ, ಈ ಒಂದು ಲೇಔಟ್ ಬರ್ಬೇಕಂದ್ರೆ ಕನೆಕ್ಟಿವಿಟಿ ಬಗ್ಗೆ ನೋಡ್ತಾರೆ, ಯಾವ ಕಡೆಯಿಂದ ಬರ್ಬೋದು ಸರ್? ಇಲ್ಲಿಗೆ ಈ ಲೇಔಟ್ಗೆ ಹೇಗೆ ಅಂದ್ರೆ 4 ದಿಕ್ಕಿಂದಾನು ಬರ್ಬೋದು ಸರ್. 4 ದಿಕ್ಕಿಂದ ಹೇಗೆ ಅಂದ್ರೆ, ಸೌತ್ ಕಡೆಯಿಂದ ಬರ್ತೀರಾ, ಬೆಂಗಳೂರಿಂದ ಬರ್ತೀರಾ. ಈ ಕಡೆ ನಾರ್ತ್ ಕಡೆಯಿಂದ ಅಂದ್ರೆ ಹಿಂದೂಪುರ ಕಡೆಯಿಂದ ಬರ್ತೀರಾ. ಸರಿ, ಓಕೆನಾ. ಈಸ್ಟ್ ಕಡೆಯಿಂದ ಬರೋದಾದ್ರೆ ಚಿಕ್ಕಬಳ್ಳಾಪುರ ಕಡೆಯಿಂದ, ವೆಸ್ಟ್ ಕಡೆಯಿಂದ ಬರೋದಾದ್ರೆ ಮಧುಗಿರಿ ಕಡೆಯಿಂದ. ಸೊ 4 ಕಡೆ ಏನೇನ್ ಹೇಳಿದ್ನಲ್ಲ, ಇಷ್ಟು ಕಡೆಯಿಂದಾನು ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇಗಳಿದಾವೆ. ಈ ಸ್ಟೇಟ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಸೇರಿರುವಂತ ಜಂಕ್ಷನ್ ಪಕ್ಕದಲ್ಲೇ ಒಂದು 600 ಮೀಟರ್ಸ್ ದೂರದಲ್ಲಿರುವಂತ ಲೇಔಟ್ ನಮ್ಮ JN ಬೃಂದಾವನ. ಯಾಕೆ ಸರ್ JN ಬೃಂದಾವನ ಸಿಟಿಯಲ್ಲಿ ಕಸ್ಟಮರ್ ಪರ್ಚೇಸ್ ಮಾಡಬೇಕು, ತಗೋಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು? ಒಳ್ಳೆ ಪ್ರಶ್ನೆ ಸರ್. ಸರ್ JN ಬೃಂದಾವನ್ ಸಿಟಿಲೇ ಯಾಕೆ ಮಾಡಬೇಕು ಅಂತಂದ್ರೆ, ಬಹಳಷ್ಟು ಲೇಔಟ್ಗಳು ಹೇಗೆ ಅಂತಂದ್ರೆ, ಸರ್ ಬನ್ನಿ ನಿಮ್ಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀವಿ ಅಂತ ಹೇಳಿ ಕಮ್ಮಿ ಕೋಟ್ ಮಾಡ್ಬಿಟ್ಟು, ಬನ್ನಿ ಸರ್ ನಿಮ್ಗೆ 600-800 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕರೆದ್ಬಿಟ್ಟು ಮೋಸ ಮಾಡುವಂಥದ್ದಲ್ಲ ಸರ್. ನೀವು ಮಾಡ್ತಾ ಇರೋದು ಪ್ರೈಮ್ ಲೊಕೇಶನ್. ಪ್ರೈಮ್ ಲೊಕೇಶನ್ ಹೇಗೆ ಅಂತಂದ್ರೆ, ಈ ಲೇಔಟ್ ಇಂದ 200 ಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಈ ಲೇಔಟ್ ಪಕ್ಕಕ್ಕೆನೆ ಅಟ್ಯಾಚ್ಡ್ ಆಗಿ ರೇಮಂಡ್ಸ್ ಫ್ಯಾಕ್ಟರಿ ಇದೆ. ಓಕೆನಾ. ಈ ಲೇಔಟ್ ಇಂದ ಹಿಂದಕ್ಕೆ ಒಂದು 600 ಮೀಟರ್ಸ್ ಅಲ್ಲಿ ನಿಮ್ಗೆ ಪೆರಿಫರಲ್ ಬೈಪಾಸ್ ಮತ್ತೆ ಪೆರಿಫರಲ್ ರಿಂಗ್ ರೋಡ್ ಬರ್ತಾ ಇದೆ. ಇವೆಲ್ಲ ಅಪ್ರೂವಲ್ ಆಗಿರುವಂತದ್ದು, ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿರುವಂತ ಲೇಔಟ್. ಇವತ್ತಲ್ಲ ನಾಳೆ ಬರುತ್ತೆ ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ. ಸೊ ಹಾಗಾಗಿ ಈ ಲೇಔಟ್ ಅಲ್ಲಿ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ಇನ್ನೊಂದ್ 2 ವರ್ಷ ಬಿಟ್ಟು ಮನೆ ಕಟ್ಟೋಕ್ ನೋಡ್ತೀರಾ, ಇಲ್ಲ ಇಮಿಡಿಯೇಟ್ ಆಗಿ ಮನೆ ಕಟ್ಟೋಕ್ ನೋಡ್ತೀರಾ, ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ತೀನಿ ಅಂದ್ರು ಇದ್ರಲ್ಲಿ ಪ್ರಾಫಿಟ್. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ರೆಂಟ್ ಕೊಡ್ತೀನಿ ಅಂದ್ರು ಪ್ರಾಫಿಟ್. ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಒಂದು 5 ವರ್ಷ 10 ವರ್ಷ ಬಿಡ್ತೀನಿ ಅಂದ್ರು ಈ 100 ಫೀಟ್ ಮತ್ತೆ 60 ಫೀಟ್ ರೋಡ್ ಏನ್ ನಮ್ ಲೇಔಟ್ ಗೆ ಅಟ್ಯಾಚ್ಡ್ ಆಗಿದೆ, ಇವೆಲ್ಲ ರೆಡಿ ಆಗೋಯ್ತು ಅಂದ್ರೆ ಇನ್ 10 ವರ್ಷ ಬಿಟ್ಟ ಮೇಲೆ ನೀವು ಇನ್ವೆಸ್ಟ್ ಮಾಡಿರೋದು ಇಷ್ಟೇ ಇರುತ್ತೆ. ನಿಮ್ಗೆ ಬರುವಂತ ಪ್ರಾಫಿಟ್ ಬಹಳ ಚೆನ್ನಾಗಿ ಬರುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಸರ್ ಹೇಳಿದ್ದು ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ
ಲೇಔಟ್ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೇಳಬೇಕು, ತಗೊಳ್ಳೋರಿಗೆ ಸ್ಕೂಲ್ ಆಗಿರಲಿ, ಕಾಲೇಜಸ್ ಆಗಿರಲಿ, ಹಾಸ್ಪಿಟಲ್ಸ್ಗಳಾಗಿರಲಿ, ಏನೇನು ನೋಡ್ಬೋದು ನಾವು ಇಲ್ಲಿ? ಈ ಪ್ರಶ್ನೆಗೆ ಆಪ್ಟ್ ಆಗಿ ಇಲ್ಲಿ ನಮ್ಮ ಲೇಔಟ್ ಬಂದಿದ್ದೀರಾ ನೀವು ಇವತ್ತು. ನೋಡಿ, ನಮ್ಗೆ ವೆಸ್ಟ್ ಫೇಸ್ ಅಲ್ಲಿ ಇರುವಂತದ್ದು ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಇಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟೇ. ಇಲ್ಲಿಂದ ಅದೇ 600-700 ಮೀಟರ್ಸ್ ಮುಂದಕ್ಕೆ ಹೋಗ್ತೀವಿ ಅಂದ್ರೆ BGS ಸ್ಕೂಲ್ ಅಂಡ್ ಕಾಲೇಜ್ ಇದೆ. ಮತ್ತೆ ಈ ಲೇಔಟ್ ಇಂದ ಈಸ್ಟ್ ಫೇಸಿಂಗ್ ಹೋಗ್ತೀವಿ ಅಂತ ಅಂದ್ರೆ ನಮ್ಗೆ ಸೈಂಟ್ ಆನ್ಸ್ ಶಾಲೆ, ICSE ಸಿಲೆಬಸ್ ಶಾಲೆ ಇದೆ, ವಿದ್ಯಾನಿಧಿ ಸ್ಕೂಲ್ ಇದೆ. ಅದ್ರ ಜೊತೆಗೆ ನಿಮ್ಗೆ ನ್ಯಾಷನಲ್ PU ಅಂಡ್ ಡಿಗ್ರಿ ಕಾಲೇಜ್ ಕೂಡ ಇದೆ, ಮತ್ತೆ ಮಾಸ್ಟರ್ಸ್ ಕಾಲೇಜ್ ಕೂಡ ಇದೆ. ಇದ್ರ ಜೊತೆಯಲ್ಲಿ ನಿಮ್ಗೆ ಬಹಳಷ್ಟು ಹಾಸ್ಪಿಟಲ್ಸ್ ಕೂಡ ಇದೆ. ಸೊ ಏನಾದ್ರು ವಯಸ್ಸಾದವ್ರು ಇದಾರೆ, ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂತಂದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲೇ ನಿಮ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಇದೆ. ಗೌರಿಬಿದನೂರು ಗವರ್ಮೆಂಟ್ ಹಾಸ್ಪಿಟಲ್ ಹೊಸದಾಗಿ ರಿನೋವೇಟ್, ಹೊಸ ಐಡಿಯಾಗಳ ಜೊತೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಅದು ಸಿಗ್ತಾ ಇದೆ. ಅದ್ರ ಜೊತೆಗೆ ಮಾನಸ ಹಾಸ್ಪಿಟಲ್ಸ್ ಇದೆ, ಅರುಣಾ ಹಾಸ್ಪಿಟಲ್ ಇದೆ, ಬಹಳಷ್ಟು ಹಾಸ್ಪಿಟಲ್ಸ್ ಇದೆ. ಆಲ್ಮೋಸ್ಟ್ ಹಾಸ್ಪಿಟಲ್ಸ್ ಆಗಲಿ, ಸ್ಕೂಲ್ ಆಗಿರ್ಲಿ, ಹೌದು, ಇದೆ. ಆಲ್ಮೋಸ್ಟ್ ನೀವು ಬೇಕಾದ್ರೆ ಯೂಟ್ಯೂಬ್ ಇದು ಗೂಗಲ್ ಅಲ್ಲಿ ಹಾಕಿದ್ರು ನಿಮ್ಗೆ ಸಿಗುತ್ತೆ. ನಿಯರ್ ಲೊಕೇಶನ್ ಬೇಕಾದ್ರೆ ಹಾಕೋಬಹುದು ನೀವು. ಒಳ್ಳೆ ಲೇಔಟ್ ವೀಕ್ಷಕರ. ಲೇಔಟ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋಗಿದೆ. ಲೈಟ್ ಕಂಬ ಆಗಿರಲಿ, ಕರೆಂಟ್ ಆಗಿರಲಿ, ಸಿವೇಜ್ ಆಗಿರಲಿ, ಡ್ರೈನೇಜ್ ಆಗಿರಲಿ, ಸೈಟ್ ಮಾರ್ಕಿಂಗ್ ಆಗಿದೆ, ಎಲ್ಲ ಪ್ರತಿಯೊಂದು ರೆಡಿ ಇದೆ. ಸೈಟ್ ಇಮಿಡಿಯೇಟ್ ನೀವು ಬಂದು ಸೈಟಲ್ಲಿ ಬೇಕಾದ್ರೆ ಮನೆ ಕಟ್ಕೋಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಇಷ್ಟ ನೀವು ಬಿಡ್ಲೂಬೋದು. ಒಂದು 3 ವರ್ಷ 5 ವರ್ಷ ಬಿಡ್ಬೋದು ಅಂತ ರೆಡಿ ಇರೋಂಥ ಸೈಟ್ಗಳು. ಇವತ್ತು ರೆಡಿ ಮಾಡಿ ಸರ್ ಇನ್ನು ನಾಳೆ ಮಾಡ್ಕೊಡ್ತೀವಿ, ನಾಳಿದ್ದು ಮಾಡ್ಕೊಡ್ತೀವಿ ಅನ್ನೋದು ಇಲ್ವೇ ಇಲ್ಲ. ನಿಮಗೆ ರೆಡಿ ಇದೆ ಸೈಟ್ಸು, ಬನ್ನಿ ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಸೊ ಕೋಟಿಂಗು ಸರ್, ಪ್ರೈಸ್ ವಿಚಾರ ಸರ್, ಯಾಕಂದ್ರೆ ತುಂಬಾ ಜನ ಅದನ್ನೇ ವೇಟ್ ಮಾಡ್ತೀರಾ. ಫಸ್ಟ್ ಒಂದು ಪ್ರೈಸ್ ಹೇಳ್ಬಿಡ. ಸ್ಕ್ವೇರ್ ಫೀಟ್ಗೆ 1650 ರೂಪಾಯಿ ಸರ್. 1650 ರೂಪಾಯಿ. ಏನ್ ಮಾಡ್ಕೊಡ್ತೀರಾ ಸರ್ ನಮ್ಮ ಚಾನಲ್ ಅವ್ರು ಬರೋ ಕಡೆಯಿಂದ ಬರೋರು? ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬರ್ಲಿ, ನಿಮ್ಮ ಚಾನೆಲ್ ಹೆಸರು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮೀಟ್ ಮಾಡೋ ಟೈಮಲ್ಲಿ ನಿಮ್ಮ ಚಾನೆಲ್ ಹೆಸರು ಹೇಳಿ, ಡೆಫಿನೆಟ್ ಆಗಿ ನಾನೇ ಖುದ್ದಾಗಿ ನಿಂತು ನಾವು ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡಿ ಸರ್. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟುನು ನೆಗೋಷಿಯೇಟ್ ಮಾಡಿಸಿ ನಾನೇ ಖುದ್ದಾಗಿ ಮಾಡಿಸ್ಕೊಡ್ತೀರಾ ಡೆಫಿನೆಟ್ ಆಗಿ. ಸೊ ಖಂಡಿತ ವೀಕ್ಷಕರೇ, ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 1650 ರೂಪೀಸ್ ಇದೆ. ಸೊ ಅದರಲ್ಲೂ ನೆಗೋಷಿಯೇಟ್ ಇದೆ. ಖಂಡಿತ ಕರುನಾಡ ಏಜ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಸೊ ಸರ್ ನಿಮ್ಗೆ ಅದೇನು ಇದೆಯೋ ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತಾರೆ. ಡೈರೆಕ್ಟಾಗಿ ನೀವು ಆಫೀಸ್ಗೆ ಹೋಗಿ ಕೂತ್ಕೊಳ್ಳಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. ಸೊ ಅಲ್ಲೇನಿದೆಯೋ ನೀವು ಪ್ರೊಸೆಸ್ನ ಮುಗಿಸ್ಕೊಳ್ಳಿ, ದೆನ್ ನೀವು ಬೇಕಾದ್ರೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಸೊ ಲೇಔಟ್ ತುಂಬ ಚೆನ್ನಾಗಿದೆ. ಯಾರಾದರೂ ಒಂದು ಲೇಔಟ್ನ ನೋಡಬೇಕು ಅಂತ ಬಂದಾಗ ಸೊ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಬರುವಾಗ ಒಂದ್ಸಲಿ ಕಾಲ್ ಮಾಡಿ, ಇಲ್ಲ ಸೈಟ್ ವಿಸಿಟ್ಗೆ ಹೋಗ್ತೀರಾ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಮಾಡ್ಕೊಡ್ತೀರಾ ಸರ್? ಡೆಫಿನೆಟ್ ಆಗಿ ಬೆಂಗಳೂರು ಯಲಹಂಕ ಇಂದ ಕ್ಯಾಬ್ ಫೆಸಿಲಿಟಿ ಇದೆ ಸರ್, ಮಾಡ್ಕೊಡ್ತೀರಲ್ವಾ? ಖಂಡಿತ ಬನ್ನಿ ವೀಕ್ಷಕರೇ. ಜೀವನ ನಿಧಿ ಡೆವಲಪರ್ಸ್ ಅವ್ರು ಏನಿದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ನ ತೋರಿಸಿದೀನಿ ನಿಮಗೆ. ಯಾರು ಸುತ್ತಮುತ್ತ ಈ ಒಂದು ಲೇಔಟಲ್ಲಿ ಯಾರು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಯರು ಗೌರಿಬಿದನೂರು ಸೈಡ್ ಯಾವ್ದಾದ್ರು ನೋಡ್ತಾ ಇದ್ರೆ ನಮ್ಮ ವಿಡಿಯೋನ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಮುಂದೆ ಡಬಲ್ ಆಗೋದಂತೂ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ಸರ್, ಕಿಶೋರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.